ಭಕ್ತಿ ಮಾರ್ಗ ಆಂದೋಲನದ ಹರಿಕಾರ ಮುಖ್ಯರಲ್ಲೊಬ್ಬರಾದ ಕಬೀರದಾಸರು 15-16ನೇ ಶತಮಾನದ ನಡುವೆ ಬದುಕಿದ್ದ ಮಹಾಸಂತ, ಸಮಾಜ ಸುಧಾರಕ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ. ಬ್ರಾಹ್ಮಣಿಯೊಬ್ಬಳಿಗೆ ಹುಟ್ಟಿ ಮುಸ್ಲಿಂ ಕುಟುಂಬದಲ್ಲಿ ಬೆಳೆದ ಗುರು ರಾಮಾನಂದರ ಶಿಷ್ಯರಾದ ಇವರು ಅನಕ್ಷರಸ್ಥರಾದರೂ ದೋಹೆ ಎಂದು ಕರೆಯಲಾಗುವ ಭಕ್ತಿ ಸಾಹಿತ್ಯದ ಪರಮೋತ್ಕೃಷ್ಟ ಕೃತಿಗಳನ್ನು ನೀಡಿದ್ದಾರೆ. ಎಲ್ಲ ಪ್ರಾಣಿಗಳಲ್ಲೂ ದೇವರಿದ್ದಾನೆ, ದೇವರನ್ನು ಹೊರಗೆಲ್ಲೂ ಹುಡುಕುತ್ತಾ ಅಲಿಯುವ ಬದಲು ನಿನ್ನಲ್ಲೇ ಇದ್ದಾನೆ, ಅದನ್ನು ಕಂಡುಕೋ ಎಂಬುದೇ ಕಬೀರರು ಸಾರಿದ ಮುಖ್ಯ ಸಂದೇಶ. ಸಮಾಜದಲ್ಲಿ ಬೇರೂರಿದ ಆಡಂಬರ, ಕಂದಾಚಾರ, ಮೂಢನಂಬಿಕೆಗಳನ್ನು ಅವರು ಬಲವಾಗಿ ಖಂಡಿಸಿದ್ದಾರೆ. ಧೀರೆ ಧೀರೆ ರೇ ಮನ, ಧೀರೆ ಸಬ್ ಕುಚ್ ಹೋಯ, ಮಾಲಿ ಸಿಂಚಿ ಸೌಗಡ, ಋತು ಆಯೆ ಫಲ ಹೋಯ. ಎಲ್ಲದಕ್ಕೂ ಕಾಲ ಕುಡಿ ಬರಬೇಕು, ಅಲ್ಲಿಯವರೆಗೂ ತಾಳ್ಮೆ ಇರಬೇಕು ಎಂಬ ಮಾತು ಬದುಕಿನ ಮಾರ್ಗದಲ್ಲಿ ದಾರಿದೀಪವಿದ್ದಂತೆ. ಯಾವುದೇ ಕೆಲಸ ಮಾಡಬೇಕಾದರೂ ನಮ್ಮಲ್ಲಿ ಕಾಯಕ ಪ್ರೀತಿ ಇರಬೇಕಾದದ್ದು ಅತ್ಯಂತ ಅವಶ್ಯ. ಇದರ ಜೊತೆಗೆ ನಮ್ಮ ಪ್ರಯತ್ನಕ್ಕೆ ದೊರೆಯಬೇಕಾದ ಪ್ರತಿಫಲದ ಕುರಿತು ತಾಳ್ಮೆ ಇರಬೇಕು. ನಿಸರ್ಗದ ಮಕ್ಕಳಾದ ನಾವು ಭಗವಂತನ ಸೃಷ್ಟಿಯ ನಿಯಮಗಳನ್ನು ಅರಿತು ನಡೆದಾಗ ಮಾತ್ರ ಯಶಸ್ಸು ದೊರೆಯಲು ಸಾಧ್ಯ. ಇಂದು ಬೀಜ ಬಿತ್ತಿದರೆ ನಾಳೆಯೇ ಫಲವನ್ನು ಅಪೇಕ್ಷಿಸುವುದು ಮೂರ್ಖತನದ ಮಾತಾದಿತು. ಆದರೆ ಇಂದಿನ ಧಾವಂತದ ಜೀವನದ ಪದ್ಧತಿಯಲ್ಲಿ ಸೂಕ್ತ ಸಮಯಕ್ಕೆ ಕಾಯಲು ಯಾರ ಬಳಿಯೂ ತಾಳ್ಮೆ ಇಲ್ಲ. ಯಾಂತ್ರಿಕ ಜಗತ್ತಿನಲ್ಲಿರುವ ಮನುಷ್ಯ ಗುಂಡಿ ಎತ್ತಿದರೆ ನಿರೀಕ್ಷಿತ ಪರಿಣಾಮ ನೀಡುವ ಯಂತ್ರದಂತೆ ತಕ್ಷಣ ಪ್ರತಿಫಲ ನಿರೀಕ್ಷಿಸುತ್ತಾನೆ. ತಾಳ್ಮೆ ಎನ್ನುವುದು ಈಗ ಹಳಸಲು ಪಥದಂತೆ ಆಗಿದೆ. ಕೆಲಸ ಮಾಡಲು ಪುರುಸುತ್ತಿಲ್ಲ, ಕೆಲಸಕ್ಕೆ ತಕ್ಕ ಪ್ರತಿಫಲಕ್ಕಾಗಿ ಕಾಯಲು ಪುರುಸುತ್ತಿಲ್ಲ ಎನ್ನುವಂತಾಗಿದೆ ಇಂದಿನ ಸ್ಥಿತಿ. ಈ ಹಿನ್ನೆಲೆಯಲ್ಲಿ ಸಂತ ಕಬೀರರು ಮನವನ್ನು ಸಂತೈಸಿ ಸಮಾಧಾನಪಡಿಸಿ ಎಂಬ ಕಿವಿಮಾತು ಹೇಳಿದ್ದಾರೆ. ಸಹನೆಯಿಂದಿದ್ದರೂ ನೀ ಮನವೇ, ಸಹನೆಯಿಂದಲೇ ಕಾರ್ಯ ಸಿದ್ಧಪದು. 100 ಕೊಡ ನೀರು ಸುರಿದರೂ ಋತು ಬಂದಾಗಲೇ ಫಲ ದೊರೆಯುವುದು. ತೋಟದ ಮಾಲಿ ಸಸಿಗೆ ಇಂದು 100 ಕೊಡ ನೀರು ಹಾಕಿ ನಾಳೆಯೇ ಫಲ ನೀಡಬೇಕು ಎಂದು ಬಯಸುವುದು ಮೂರ್ಖತನವಾದೀತು ಎಂದು ಎಚ್ಚರಿಸಿದ್ದಾರೆ. ಸಾಧನೆಯ ಮಾರ್ಗ ಪರಿಶ್ರಮದ ಜೊತೆಗೆ ಸಹನೆಯನ್ನು ಬಯಸುತ್ತದೆ. ನಮ್ಮ ಮಕ್ಕಳನ್ನು ನಿತ್ಯ ಪಾಲನೆ ಪೋಷಣೆ ಮಾಡಿದರೂ ಅವರು ಬೆಳೆದು ಒಳ್ಳೆಯ ನಾಗರಿಕರಾಗಲು ವರ್ಷಗಳೇ ಹಿಡಿಯುತ್ತವೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯುವ ಗುಣ ನಮ್ಮಲ್ಲಿ ಬೆಳೆದು ಬರಬೇಕು. ಯಾವುದೇ ಹೋರಾಟವಾಗಲಿ, ಸಾಮಾಜಿಕ ಪರಿವರ್ತನೆಯಾಗಲಿ, ನಾವು ಕೈಗೊಳ್ಳುವ ಪೂಜೆ ಪುನಸ್ಕಾರಗಳಿರಲಿ, ಬಿತ್ತಿದ ಬೀಜ ಫಲ ನೀಡುವವರೆಗೆ ತಾಳ್ಮೆ ಅತ್ಯಗತ್ಯ. ಸಬರ್ ಕಾ ಫಲ್ ಮೀಠಾ ಹೋತಾ ಹೈ ಎನ್ನುವಂತೆ ತಾಳ್ಮೆಯ ಫಲ ಸಿಹಿಯಾಗಿಯೇ ಇರುತ್ತದೆ. ತಾಳಿದವನು ಬಾಳಿಯಾನು ಎಂಬ ನಾಣ್ಣುಡಿ ಇಲ್ಲಿ ಪ್ರಸ್ತುತ. ನಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುವ ಶ್ರದ್ಧೆ ಕೆಲಸದ ಅಂದ ಹೆಚ್ಚಿಸಿದರೆ ತಾಳ್ಮೆ ಬದುಕಿನ ಸೌಂದರ್ಯ ಇಮ್ಮಡಿಸುತ್ತದೆ. ತಾಳ್ಮೆಯಂ ಕಾಯ್ದೊಡೆ ಬ್ರಹ್ಮಾಂಡ ದೊರಕಿತು, ತಾಳ್ಮೆಯಿಂದಲೇ ಬೀಜ ಬೃಹತ್ ವೃಕ್ಷವಾದೀತು. ತಾಳ್ಮೆ ಕಹಿಯಾದರೂ ಅನುಭವದ ಸವಿದಕ್ಕಿತು, ತಾಳ್ಮೆ ಉತ್ಕರ್ಷಕ್ಕೆ ದಾರಿ. ನಮಸ್ತೆ.